ಇವತ್ತು ಕೋಲಾರದ ಕುರುಡುಮಲೆಯಿಂದ ಪ್ರಜಾಧ್ವನಿ 2.0ಗೆ ಚಾಲನೆಯನ್ನ ಕೊಟ್ಟಾಯಿತು. ಬಟ್ ದೆನ್ ಕೋಲಾರ ಕಾಂಗ್ರೆಸ್ನಲ್ಲಿ ಬಣ ರಾಜಕೀಯ ಮುಂದುವರೆದಿರೋದು ಬಹಳ ಸ್ಪಷ್ಟವಾಗಿ ಕಾಣಿಸಿಬಿಡ್ತು. ಪ್ರಚಾರಕ್ಕೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಬಂದರೂ ಕೂಡ ಅದೇ ಜಿಲ್ಲೆಯವರಾದಂತಹ ಸಚಿವ KH ಮುನಿಯಪ್ಪ ಅವರು ಕಾಣಿಸಿಕೊಳ್ಳಿಲ್ಲ. ಅವರ ಬಣದ ನಾಯಕರೂ ಕಾಣಿಸಿಕೊಳ್ಳಿಲ್ಲ. ಕೋಲಾರದಲ್ಲಿ ರಮೇಶ್ ಕುಮಾರ್ ಬಣ ಫುಲ್ ಆಕ್ಟಿವ್ ಆಗಿದೆ. ಬಟ್ ಮುನಿಯಪ್ಪ ಅವರ ಪುತ್ರಿ ಶಾಸಕಿ ರೂಪಾ ಶಶಿಧರ್ ಸೇರಿದಂತೆ ಹಲವರು ಗೈರಾಗಿದ್ದರು. ನಾಮಪತ್ರ ಸಲ್ಲಿಕೆ ವೇಳೆ ಕಾಣಿಸಿದ್ರೂ ಕೂಡ ಪ್ರಚಾರದ ವೇಳೆ ಗೈರಾಗಿರುವುದು ಕುತೂಹಲವನ್ನ ಮೂಡಿಸಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹರೀಶ್ ನೀಡ್ತಾ ಹೋಗ್ತಾರೆ. ಹರೀಶ್, KH ಮುನಿಯಪ್ಪ ಅವರು ಕಾಂಗ್ರೆಸ್ನ ಹಿರಿಯ ಮುಖಂಡರು, ಕಾಂಗ್ರೆಸ್ನಲ್ಲಿ ವಿವಿಧ ಅವಕಾಶಗಳನ್ನ ವಿವಿಧ ಸ್ಥಾನಮಾನಗಳನ್ನ ಪಡೆದಂತಹ ನಾಯಕ, ಈಗ ರಾಜ್ಯ ಸರ್ಕಾರದಲ್ಲೂ ಕೂಡ ಸಚಿವರಾಗಿದ್ದಾರೆ. ಹಾಗಿರುವಂತಹ ಮುನಿಯಪ್ಪ ಅವರು, ಇಂಥ ಹಿರಿಯ ನಾಯಕರು ತಮ್ಮ ಅಳಿಯನಿಗೆ ಟಿಕೆಟ್ ಕೊಡಿಸೋದಕ್ಕೆ ಸಾಧ್ಯ ಆಗಿಲ್ಲ ಅಥವಾ ನಾನ್ ಹೇಳಿದ್ದು ಟಿಕೆಟ್ ವಿಚಾರದಲ್ಲಿ ನಡೆಯಲಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ಇನ್ನೂ ಕೂಡ ಈ ಆಕ್ರೋಶವನ್ನ ಈ ಅಸಮಾಧಾನವನ್ನ ತೋರಿಸ್ತಾ ಇರೋದು ಎಲ್ಲ ಒಂದ್ ಕಡೆ ವಿಪರ್ಯಾಸ ಅಂತ ಅನ್ಸಲ್ವಾ ಹರೀಶ್? ಯಾಕಂತಂದ್ರೆ ಕೋಲಾರ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂಗೆ ಸಾಕಷ್ಟು ಕೂಡ ಗೊಂದಲ ಕೂಡ ಸೃಷ್ಟಿಯಾಗಿತ್ತು. ಸೊ ಬಹುತೇಕ ಎಲ್ಲವೂ ಶಮನ ಆಗಿದೆ ಅನ್ನುವಂಥದ್ದು ಕೂಡ ಈಗ ಕಾರ್ಯಕರ್ತರಲ್ಲಿ ವ್ಯಕ್ತ ಆಗ್ತಿತ್ತು. ಆದ್ರೆ ಇವತ್ತಿನ ಬೆಳವಣಿಗೆ ನೋಡಿದ್ರೆ ಕಾಂಗ್ರೆಸ್ನಲ್ಲಿ ಬಣಗಳ ಮೇಲಾಟ ಇನ್ನೂ ಕಡಿಮೆ ಆದಂತೆ ಕಾಣಿಸ್ತಾ ಇಲ್ಲ. ಸೊ ಒಂದ್ ಕಡೆ ಒಂದ್ ಬಣ ಕಾಣಿಸ್ಕೊಟ್ರೆ ಮತ್ತೊಂದು ಬಣ ಅಲ್ಲಿ ಗೈರು ಹಾಜರಾಗಿದ್ದು ಸ್ಪಷ್ಟವಾಗಿ ಇದ್ಕೊಂಡಿತ್ತು. ಖುದ್ದು ಸಿಎಂ ಸಿದ್ದರಾಮಯ್ಯ ಮತ್ತೆ DCM DK ಶಿವಕುಮಾರ್ ಇಬ್ಬರೂ ನಾಯಕರು ನೇರವಾಗಿ ಕೋಲಾರಕ್ಕೆ ದಂಡಯಾತ್ರೆ ಹೊರಟು ಬಂದಿದ್ರು. ಅದ್ರ ಜೊತೆಗೆ ಇವತ್ತು ಮೊದಲ ಹಂತದ ಚುನಾವಣೆ ಹಿನ್ನೆಲೆಯಲ್ಲಿ ಇವತ್ತು ಚುನಾವಣಾ ಪ್ರಚಾರಕ್ಕೆ ಅಧಿಕೃತವಾಗಿ ಚಾಲನೆಯನ್ನು ಕೊಟ್ಟಿದ್ದು ಕೂಡ ಕೋಲಾರ ಕ್ಷೇತ್ರದಿಂದಲೇ. ಸೊ ಆದ್ರೆ ಎಲ್ಲ ಒಂದ್ ಕಡೆ ಈ ಮುನಿಯಪ್ಪ ಅವರು ಕಾಣಿಸ್ಕೊಳ್ದೇ ಇರುವಂತದ್ದು ಮತ್ತೆ ಮುನಿಯಪ್ಪ ಜೊತೆಗೆ ಪುತ್ರಿ ರೂಪಾ ಶಶಿಧರ್ ಅವರು ಕೂಡ ಅಂತರ ಕಾಯ್ದುಕೊಂಡಿದ್ದು ಸಾಕಷ್ಟು ಕೂಡ ಹಲವು ಪ್ರಶ್ನೆಗಳು ಹುಟ್ಟಾಕಕ್ಕೆ ಕಾರಣ ಆಯ್ತು. ಒಂದು, ರಮೇಶ್ ಕುಮಾರ್ ಅವರ ಬಣ ಸಂಪೂರ್ಣವಾಗಿ ಫುಲ್ ಆಕ್ಟಿವ್ ಆಗಿ ಇವತ್ತು ಕಂಡು ಬಂದಿದ್ದು ವಿಶೇಷವಾಗಿದೆ. ಯಾಕಂತಂದ್ರೆ ರಮೇಶ್ ಕುಮಾರ್ ಇಷ್ಟಿಷ್ಟೇ ಎಲ್ಲೂ ಕಾಣಿಸ್ಕೊಂತಾನಿರ್ಲಿಲ್ಲ. ಆದ್ರೆ ಇವತ್ತು ಪ್ರತ್ಯಕ್ಷರಾಗಿದ್ರು, ಅವರೇ ಲವಲವಿಕೆಯಿಂದ ಓಡಾಡ್ತಾ ಇದ್ರು, ಎಲ್ರೂ ಮಾತಾಡಿಸ್ತಾ ಇದ್ರು. ಜೊತೆಗೆ MC ಸುಧಾಕರ್ ಆಗಿರ್ಬೋದು, ಕೊತ್ತೂರು ಮಂಜುನಾಥ್ ಆಗಿರ್ಬೋದು, ಮತ್ತೆ ನಂಜೇಗೌಡರ್ ಆಗಿರ್ಬೋದು, ಅನಿಲ್ ಕುಮಾರ್ ಆಗಿರ್ಬೋದು, ಪರಿಷತ್ ಸದಸ್ಯರು ಮತ್ತೆ ನಾರಾಯಣಸ್ವಾಮಿ ಎಲ್ಲರೂ ಕೂಡ ರಮೇಶ್ ಕುಮಾರ್ ಬಣದಲ್ಲಿ ಯಾರೆಲ್ಲ ಗುರುತಿಸ್ಕೊಂಡಿದ್ರೆ ಅವರೆಲ್ಲರೂ ಕೂಡ ಫುಲ್ ಆಕ್ಟಿವ್ ಆಗಿ ಅಲ್ಲಿ ಕಾಣಿಸ್ಕೊಳ್ತಾ ಇದ್ರು. ಆದ್ರೆ ರಮೇಶ್ ಕುಮಾರ್ ಅವರ ಬಣ ಆಕ್ಟಿವ್ ಆಗಿದ್ದಂತ ಸಂದರ್ಭದಲ್ಲೇ ಈ ಕಡೆ ಮತ್ತೊಂದು ಬಣ ಮುನಿಯಪ್ಪ ಅವರ ಬಣ ಸೊ ಎಲ್ಲೋ ಒಂದ್ ಕಡೆ ಅಂತರವನ್ನ ಕಾಯ್ದುಕೊಂಡಿದ್ದು. ಎಲ್ಲೋ ಇವತ್ತಿನ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಪ್ರಚಾರದ ಕಾರ್ಯಕ್ರಮ ಅಧಿಕೃತವಾಗಿ ಇವತ್ತು ಚಾಲನೆ ಕೊಟ್ಟಿತ್ತು. ಸಹಜವಾಗಿ ಮುನಿಯಪ್ಪ ಅವರು ಬಂದೇ ಬರ್ತಾರೆ ಅನ್ನುವಂಥದ್ದು ಕೂಡ ಎಲ್ಲರೂ ಹೇಳ್ತಾ ಇದ್ರು. ಸೊ ಆದ್ರೆ ಮುನಿಯಪ್ಪ ಅವರು ಜೊತೆಗೆ ಅವ್ರ ಪುತ್ರಿ ರೂಪಾ ಶಶಿಧರ್ ಇಬ್ಬರು ಕೂಡ ಗೈರು ಹಾಜರಾಗಿದ್ದು ಸಾಕಷ್ಟು ಪ್ರಶ್ನೆಗಳನ್ನ ಸದ್ಯಕ್ಕೆ ಹುಟ್ಟಾಕಿರುವಂತದ್ದು. ಸಹಜವಾಗಿ ಮುನಿಯಪ್ಪ ಅವರು ಇಲ್ಲಿ 7 ಬಾರಿ ಸಂಸದರಾಗಿರುವಂತದ್ದು. ಸೊ ಈ ಹಿನ್ನೆಲೆಯಲ್ಲಿ ಮುನಿಯಪ್ಪ ಅವರು ಬಂದೇ ಬರ್ತಾರೆ, ಅಭ್ಯರ್ಥಿಗಳನ್ನ ಗೆಲ್ಸ್ಕೊಳ್ಳುವಂತ ನಿಟ್ಟಿನಲ್ಲಿ ಅವ್ರ ಹಾಜರಾತಿ ಇದ್ದೇ ಇರುತ್ತೆ, ಸಂದೇಶ ಕೊಟ್ಟೇ ಕೊಡ್ತಾರೆ ಅನ್ನುವಂತ ಬಲವಾದ ನಿರೀಕ್ಷೆ ಕೂಡ ಕಾಂಗ್ರೆಸ್ ನಾಯಕರಿಗೆ ಇತ್ತು. ಆದ್ರೆ ಅವೆಲ್ಲವೂ ಕೂಡ ಹುಸಿಯಾಗಿರುವಂತದ್ದು. ಇದೆಲ್ಲದ ನಡುವೆ ಕಾಂಗ್ರೆಸ್ ಹೈಕಮಾಂಡ್ ಈಗಾಗಲೇ ಸ್ಪಷ್ಟ ಸೂಚನೆಯನ್ನು ಕೊಟ್ಟಿರುವಂತದ್ದು. ಸೊ ಯಾವುದೇ ಕಾರಣಕ್ಕೂ ತಮ್ಮಲ್ಲಿರ್ತಕ್ಕಂಥ ವೈಮನಸ್ಯ ಪ್ರತಿಷ್ಠೆಯನ್ನ ಪಕ್ಕಕ್ಕಿಟ್ಟು ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಳ್ಳಲೇಬೇಕು, ಒಟ್ಟಾಗಿ ಕೆಲಸ ಮಾಡಬೇಕು ಅನ್ನುವಂಥದ್ದು. ಆದ್ರೆ ಒಂದೇ ವೇದಿಕೆಯಲ್ಲಿ ಮುಖಾಮುಖಿ ಆಗದೇ ಇರುವಂತದ್ದು ಕೂಡ ಈಗಲೂ ಕಾಣಿಸ್ ಬರ್ತಾ ಇರೋದು ಸಹಜವಾಗಿ ಕೂಡ ಕಾರ್ಯಕರ್ತರಲ್ಲಿ ಒಂದಷ್ಟು ಗೊಂದಲಕ್ಕೆ ಎಡೆ ಮಾಡಿಕೊಟ್ಟಿದೆ. ರಮೇಶ್ ಕುಮಾರ್ ಬಣ ಮತ್ತೆ ಮುನಿಯಪ್ಪ ಬಣ ಇಬ್ಬರು ಕೂಡ ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಳ್ತಾರೆ ಅನ್ನುವಂಥದ್ದು ಕೂಡ ಸಹಜವಾಗಿ ನಿರೀಕ್ಷೆ ಇತ್ತು ಇವತ್ತಿನ ಸಂದರ್ಭದಲ್ಲಿ. ಆದ್ರೆ ಇವತ್ತು ಅದೆಲ್ಲವೂ ಕೂಡ ಹುಸಿ ಹಾಕಿರುವಂತದ್ದು ಕಾಂಗ್ರೆಸ್ ಇಲ್ಲಿನ ಕಾರ್ಯಕರ್ತರಿಗೆ ಸಾಕಷ್ಟು ಕೂಡ ಗೊಂದಲಕ್ಕೆ ಎಡೆ ಮಾಡಿಕೊಟ್ಟಿರುವಂತದ್ದು. ಆದ್ರೆ CM ಸಿದ್ದರಾಮಯ್ಯ ಅವರು ಸೊ ಮುನಿಯಪ್ಪ ಅವರು ಬೇರೆ ಕಡೆ ಪ್ರಚಾರದಲ್ಲಿ ಇದ್ದಾರೆ, ಹಾಗಾಗಿ ಅವರು ಬರಕ್ಕಾಗಿಲ್ಲ ಅಂತ ಯಾವುದೇ ರೀತಿಯಲ್ಲಿ ಸಮರ್ಥನೆ ಮಾಡ್ಕೊಂಡ್ರು. ಒಂದಷ್ಟು ಸ್ಪಷ್ಟ ಆಗ್ತಾ ಇದೆ, ಇಲ್ಲಿ ಬಣ ರಾಜಕಾರಣ ಅನ್ನುವಂಥದ್ದು ಇನ್ನೂ ಕಡಿಮೆ ಆಗಿಲ್ಲ ಅನ್ನುವಂಥದ್ದು ಈಗ ಸ್ಪಷ್ಟ ಆಗ್ತಿರುವಂತದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ಹರೀಶ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.